ವಿಮಾನ ಅಪಘಾತದಲ್ಲಿ ಅಜಿತ್ ಪವಾರ್ ನಿಧನ ಹೊಂದಿದ್ರು ನಿನ್ನೆ. ಇಂದು ಬಾರಾಮತಿಯಲ್ಲಿ ಅಜಿತ್ ಪವಾರ್ ಅವರ ಅಂತ್ಯಕ್ರಿಯೆ ನೆರವೇರುತ್ತೆ. ವಿದ್ಯಾ ಪ್ರತಿಷ್ಠಾನ ಮೈದಾನದಲ್ಲಿ ಅಂತ್ಯಕ್ರಿಯೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಆಗಿದ್ದಂಥ ಅಜಿತ್ ಪವಾರ್ ಅವರ ದುರಂತ ಅಂತ್ಯ ನಿನ್ನೆ ಆಗಿರುವಂಥದ್ದು. ಇವತ್ತು ಅವರ ಅಂತ್ಯಕ್ರಿಯೆ ನಡೆಯುತ್ತೆ. ಅಂತ್ಯಕ್ರಿಯೆಯಲ್ಲಿ ಪ್ರಧಾನಿ ಮೋದಿ, ಅಮಿತ್ ಶಾ, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಭಾಗಿಯಾಗ್ತಾ ಇದ್ದಾರೆ. ಮಹಾರಾಷ್ಟ್ರ ಸಿಎಂ ಫಡ್ನವೀಸ್, ಡಿಸಿಎಂ ಏಕನಾಥ್ ಶಿಂದೆ, ಮಹಾರಾಷ್ಟ್ರದ ಸಚಿವರುಗಳು, ರಾಜ್ಯ ಸರ್ಕಾರದ ಸಚಿವರುಗಳು ಮತ್ತು ಒಂದು ಕಡೆ ಆಲ್ಮೋಸ್ಟ್ ಎಲ್ಲ ಪಕ್ಷದ ಶಾಸಕರುಗಳು ಇವತ್ತು ಭಾಗಿಯಾಗಲಿದ್ದಾರೆ. ಶರದ್ ಪವಾರ್ ಅವರ ಸೋದರಳಿಯ ಇವರೆಲ್ಲರೂ ಕೂಡ ಇರ್ತಾರೆ. ಆಲ್ಮೋಸ್ಟ್ ಎಲ್ಲ ಪಕ್ಷದವರು ಕೂಡ ಇರ್ತಾರೆ ಇವತ್ತು ಅಂತ್ಯಕ್ರಿಯೆ ಸಂದರ್ಭದಲ್ಲಿ. ದೊಡ್ಡ ಸಂಖ್ಯೆಯಲ್ಲಿ ಅಜಿತ್ ಪವಾರನ್ನು ನೋಡಲಿಕ್ಕೆ ನಿನ್ನೆ ಸಾರ್ವಜನಿಕರೆಲ್ಲ ಬರ್ತಾನೆ ಇದ್ರು. ಯಾಕೆಂದರೆ ಅಟ್ ಪ್ರೆಸೆಂಟ್ DCM ಆಗಿದ್ದಂಥವರು, ಪ್ರಭಾವಿ ನಾಯಕ, ಪ್ರಮುಖ ನಾಯಕ, ಅನುಭವಿ ನಾಯಕ, ತಮ್ಮದೇ ಆದಂಥ ಹಿಡಿತವನ್ನು ಹೊಂದಿದ್ದಂಥವರು ದುರಂತ ಅಂತ್ಯವನ್ನು ಕಂಡಿರುವಂಥದ್ದು. ಬಾರಾಮತಿಯಲ್ಲಿರುವಂಥ ಪುಣ್ಯ ಶ್ಲೋಕ ಅಹಲ್ಯಾದೇವಿ ಹೋಳ್ಕರ್ ಸರ್ಕಾರಿಯಿಂದ ಅಜಿತ್ ಪವಾರ್ ಪಾರ್ಥಿವ ಶರೀರವನ್ನು ಮೆರವಣಿಗೆ ಮೂಲಕ ಕೊಂಡೊಯ್ಯಲಾಗ್ತದೆ. ಈಗ ಸರ್ಕಾರದಿಂದ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ಮಾಡಲಾಗತ್ತೆ. ನಿಮ್ಗೆ ತೋರಿಸ್ತಾ ಇದ್ದೀವಿ ದೃಶ್ಯಾವಳಿಯಲ್ಲಿ. ಶರದ್ ಪವಾರ್ ಅವರು ಅಲ್ಲೇ ಇದ್ದಾರೆ. ಯಾಕಂದರೆ ಅವರ ನೆರಳಲ್ಲಿ, ಅವರ ಗರಡಿಯಲ್ಲಿ ಅವರ ಅಣ್ಣನ ಮಗ ಬೇರೆ ಅಲ್ಲ. ಆವಾಗಿಂದಲೂ ರಾಜಕೀಯವಾಗಿ ಅಜಿತ್ ಪವಾರ್ ಅವರು ಏನೇ ಹೆಸರು ಮಾಡಿದ್ರು, ಅದಕ್ಕೆ ಏನೇ ಒಂದು ದೊಡ್ಡ ಹುದ್ದೆಗೇರಿದ್ರು ಕೂಡ ಅದರ ಬೆನ್ನೆಲುಬಾಗಿ ಅವರನ್ನು ನಡೆಸಿದ್ದು ಶರದ್ ಪವಾರ್ ಅವರೇ. ಅವ್ರಿಗೂ ಕೂಡ ಒಂದು ದೊಡ್ಡ ಆಘಾತ ಇದು. ಯಾಕೆಂದರೆ ಪಕ್ಷವನ್ನು ಮುನ್ನಡೆಸ್ಕೊಂಡು ಹೋಗ್ತಾರೆ ಅಜಿತ್ ಪವಾರ್ ಅವರು, ಅವರೇ ನೆಕ್ಸ್ಟ್ ಉತ್ತರಾಧಿಕಾರಿ ಅನ್ನುವಂಥ ರೀತಿಯಲ್ಲಿ ಶರದ್ ಪವಾರ್ ಅವರು ಕೇಂದ್ರದ ರಾಜಕಾರಣಕ್ಕೆ ಹೋದಂಥ ಸಂದರ್ಭದಿಂದಲೂ ಕೂಡ ಅಜಿತ್ ಪವಾರ್ ಅವರು ಆ ರೀತಿಯಾಗಿ ಮುನ್ನೆಲೆಗೆ ಬಂದಿದ್ದರು. ಅದಾದಮೇಲೆ ಸ್ವಲ್ಪ ಅವರ ಪಕ್ಷದಲ್ಲೂ ಕೂಡ ಸ್ವಲ್ಪ ಡಿವೈಡ್ ಆಯಿತು. ಬಟ್ ಇವಾಗ ಮತ್ತೆ ಒಂದಾಗಿದ್ದರು. ಮೊನ್ನೆ ಅಷ್ಟೇ ನಡೆದಂಥ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯ ಸಂದರ್ಭದಲ್ಲಿ ಒಂದೆರಡು ಕಡೆ ಸ್ಥಳೀಯ ಸಂಸ್ಥೆಗಳಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಒಟ್ಟಿಗೆ ಹೋಗ್ತಾ ಇದ್ರು. ಇನ್ನು ಮತ್ತೆ ಮರ್ಜ್ ಆಗ್ತಾರೆ, ಒಂದಾಗ್ತಾರೆ ಅನ್ನುವಂಥ ಸಂದರ್ಭದಲ್ಲಿ ಅಜಿತ್ ಪವಾರ್ ಅವರ ದುರಂತ ಅಂತ್ಯ. ಸಾರ್ವಜನಿಕ ದರ್ಶನಕ್ಕಿಡಲಾಗಿದೆ. ಅಂತಿಮ ಯಾತ್ರೆ ಕೂಡ ನಡೆಯಲಿರುವಂಥದ್ದು. ಸಂದಿಗ್ಧ ಪರಿಸ್ಥಿತಿ ಇದು.